ನಡಿ ಅದ್ರ ಆ ಮರದ ಕೆಳಗಡೆ ನಡಿ ಯಾವುದು ಆಫ್ ರೋಡಿಂಗು ಇಲ್ಲ ಇಲ್ಲ ಬೇಡ ಕಣೋ ಹಂಗೈತ್ ನೋಡ್ಬೋ ಇದು. ಗುಡ್ ಮಾರ್ನಿಂಗ್, ರಾಧೆ ರಾಧೆ, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಅಂಗಡಿ ಇವನ್ನೂ ತೆಗ್ದಿಲ್ಲ, ಇವಾಗ ತೆಗಿಬೇಕು. ತಿಂಡಿ ಮಾಡ್ಬೇಕು ಮಮ್ಮಿ ಅದಕ್ಕೆ ತಿಂಡಿ ಮಾಡ್ಕೊಂಡು ಹೋಗೋಣಲ್ಲ. ತಿಂಡಿ ಕೊಡ್ತಾವ್ರೆ, ಇಡ್ಲಿ ಹಾಕಿ ಕೊಡಬೇಕು. ತಿನ್ಬೇಕು ಇಡ್ಲಿನ. ಕೊಟ್ಟೆ ಬಿಟ್ರು ಸ್ಪೂನ್ ಕೊಡಿ ನನಗೆ. ಏನಮ್ಮ ಕನ್ನಡಕ್ಕೆ ಹಾಕೊಂಬಿಟ್ಟಿದ್ಯಾ? ಕನ್ನಡಕ್ಕೆ ಅಂದರೆ ಸ್ವಲ್ಪ ಯಾಕೋ ಕಾಣ್ತಾ ಇಲ್ಲ ದೂರದ್ದು, ಅದಕ್ಕೆ ಹಾಕೊಂಡ. ತಿಂಡಿ ಮುಗಿಸ್ಕೊಂಡು ಅಂಗಡಿ ತೆಗಿತೀನಿ ಜಲ್ದಿ. ನೆಕ್ಸ್ಟ್ ಒಂದು ಹಾಫ್ ಆನ್ ಅವರಲ್ಲಿ ತೆಗಿಬೇಕು ಪಟ ಅಂತ. ಬ್ಲಾಗ್ ಮಾಡೋ ಮುಂಚೆನೇ ಟಿ ವಿ ಆನ್ ಮಾಡಲ್ಲ, ಇವಾಗ ಮಾಡಲ್ಲ ಟಿ ವಿ ನಾನು. ಅಲ್ಲಿವರೆಗೂ ನಿಧಾನ ಕೂತ್ಕೊಂಡು ತಿಂಡಿ ಮಾಡೋಕ್ಕೆ. ಅಲ್ಲಿ ರಿಮೋಟ್ ಯಾವ ಕಾಣಿಸ್ತಾಯಿಲ್ಲ. ಒಂದೊಂದು ಐತೆ, ಇನ್ನೊಂದು ಐತೆ. ರೈಸ್ ತಿಂಡಿ ಎಲ್ಲ ಮುಗಿಸ್ತೀನಿ ರೈಸ್. ನಿಮಗೂ ಬೇಕಿದ್ರೆ ಕಮೆಂಟ್ ಮಾಡಿ, ಪಾರ್ಸಲ್ ಮಾಡಿಸ್ತೀನಿ. ರೈಸ್ ತಿಂಡಿ ಮುಗಿಸ್ಕೊಂಡು ಕಾಲೇಜ್ ಹತ್ರ ಹೊರಟೆ. ಈ ಗಾಡಿ ಬರೀ ಹಿಂದೆ ಹಾಕಬೇಕು. ಗಾಡಿಯಿಂದ ಹಾಕಿ ಈ ಗಾಡಿ ಈಚೆ ತೆಗ್ದು ಅದೇ ರಿಸ್ಕು. ಇನ್ನು ಒಬ್ಬ ತಂದು ಇಲ್ಲಿನೇ ಹಾಕ್ಬಿಟ್ಟು ಮತ್ತೆ ಇನ್ನು ಇಲ್ಲೇ ನಿಲ್ಲಿಸ್ಬೇಕು. ರಿವರ್ಸ್ ಇನ್ನೇನು ಇವಾಗ ಕಾಲೇಜ್ ಹತ್ರ ಹೋದರೆ ಆಮೇಲೆ ಸಂಜೆ ಮೇಲೆ ವ್ಲಾಗ್ ಮಾಡೋದು. ಅಲ್ಲೇನು ಮಾಡಲ್ಲ ಅಲ್ಲ, ಸೊ ಅದಕ್ಕೋಸ್ಕರ ಇವಾಗ ಹೊರಟ್ರೆ ಸಂಜೆನೇ ವ್ಲಾಗು. ಇಲ್ಲ ಮಧ್ಯದಲ್ಲಿ ಯಾವಾಗಾದರೆ ಹಾಂ ಹ್ಞೂ ನೀರಾಕ್ಬಿಟ್ಟು ಹೋಗ್ತು. ಗೈಸ್ ಇವಾಗ ಜಸ್ಟು 1 ನಿಮಿಷನೂ ಆಗಿಲ್ಲ ನಾನು ಬಂದು ಕಾಲೇಜಿಂದ. ಸೊ ಇವಾಗ ಶೂಸ್ನೆಲ್ಲ ಓಪನ್ ಮಾಡಿ ಹೊರಗಡೆ ಹೋಗ್ತಾ ಇದ್ದೀನಿ. ಓರಿಯೋ ಇಲ್ಲ ಇವತ್ತಿನ್ನು ಬಂದಿಲ್ಲ ಅನಿಸ್ತಾನೆ. ಓರಿಯೋ ಎಲ್ಲ ಹೋಗಿರಂಗೆ ಅವನಿಗೆಲ್ಲ ಒಳಗಡೆ ಇರ್ತಾನೆ, ಹೇಳೋಕ್ಕಾಗಲ್ಲ. ಅವನು ಒಳಗಡೆ ಇರ್ಬೋದು, ಇಲ್ಲದೇನೂ ಇರ್ಬೋದು. ಇಲ್ಲ ಅನಿಸುತ್ತೆ. ನಮ್ಮ ಅಕ್ಕನೂ ಇಲ್ಲ, ಕೆಲ್ಸಕ್ಕೆ ಹೋಗಿರಂಗೆ. ನಮ್ಮ ಅಕ್ಕನೂ ಕೆಲ್ಸಕ್ಕೆ ಹೋಗ್ಬಿಟ್ಟಾರಲ್ಲಪ್ಪ. ಯಾರೂ ಇಲ್ಲ. ಮದರ್ ಇಂಡಿಯಾ ಮಲ್ಗೋರೆ. ಯಾರ್ದಿದ್ದು ಪ್ಯಾಂಟು ಶರ್ಟ? ಓ ಯಾವುದು ಪಾರ್ಸಲ್ ಮಾಡೋಂಥದ್ದು. ನಾನು ಈಗ ಬಂದೆ. ಅಲ್ಲ ಹುಡುಗರು ಆಟ ಆಡ್ತಾ ಇರ್ತಾರಲ್ಲ, ಅದ್ರ ಹೋಗ್ಬಿಟ್ಟು ಬರ್ತೀನಿ. ಅವರ ಏನು ನೋಡ್ಕೊಂಡು ರಿಟರ್ನ್, ಇಲ್ಲಾಂದರೆ ರಿಟರ್ನ್ ಆಯ್ತೀನಿ ಅಷ್ಟೇ. ಹಾಲು ತರಕ್ಕೆ ಅಂತ ಹೋಗ್ತಿದ್ದೀನಿ. ಮಮ್ಮಿ ಏನೋ ನೋಡ್ತಾವ್ರೆ ರಾಶಿ ಭವಿಷ್ಯನ. ಏನಮ್ಮ ರಾಶಿ ಭವಿಷ್ಯ ನೋಡಲ್ಲ ಅಂತ ನೋಡ್ತಿದ್ಯಾ? ಹಾಂ, ಸುಮ್ಮನೆ ನೋಡ್ತಾ ಇದ್ದೀನಿ. ನಾನು ಅಲ್ಲಿ ಕ್ರಿಕೆಟ್ ಆಡ್ತಿದ್ದೆ, ಅಲ್ಲಿ ಕೂತ್ಕೊಂಡು ಇಷ್ಟೊತ್ತು ನೋಡ್ಕೊಂಡ್ಬಂದೆ. ಈಗ ಹಾಲು ತರಕ್ಕೆ ಹೋಗ್ಬೇಕು. ನಾನು ಹೇಳಿಲ್ವಾ ನನ್ನ ಮಗ ನಮ್ಮ ಅಕ್ಕ ಇದ್ರೆ ಅಷ್ಟೇ ಬರೋದು ಅಂತ. ಗೊತ್ತು ಇವನು ನಾಟಕ. ಇವನು ಅವನೇನು ಗೊತ್ತಾ, ನಮ್ಮ ಅಕ್ಕ ಯಾರಾದರೂ ಇರ್ತಾರಲ್ಲ ಆಗ ಮಾತ್ರ ಬರ್ತಾನೆ. ಚಪ್ಪಲಿ ತೊಳೆದೆ ಮಣ್ಣಾಗೋಗಿತ್ತು ಅಂತ ಹಾಲು ತೊಗೊಂಬಂದು ಸ್ವಲ್ಪ ಒಂದು ಪೌಂಡ್ ಬ್ರೆಡ್ ತರಬೇಕಂತ ಅದು ತೊಗೊಂಬತ್ತೀನಿ. ಫೋನ್ ಇಲ್ಲೇ ಹೊಟ್ಟೋಯ್ತೀನಿ, ಚಾರ್ಜ್ ಇಲ್ಲ ಒಂಚೂರು. ನೀವು ಇದು ಮಮ್ಮಿ ರಸ್ಕ್ ತಗೊಂಬ ಅಂದರು, ಅದಕ್ಕೋಸ್ಕರ ರಸ್ಕ್ ತೊಗೊಂಬಂದಿದ್ದೀನಿ. ಕ್ಯಾಮ್ರಾ ನೋಡ್ಬಿಟ್ಟು ಕಾಫಿ ಮಾಡ್ಕೊಡೋಕ್ಕೆ ಅಂತ ಹೊಳಿಗೆ ಹೋಯ್ತಾವ್ರು ಇವಾಗ. ಮದರ್ ಇಂಡಿಯಾ. ನಮ್ಮ ಅಕ್ಕ ಕೆಲ್ಸಕ್ಕೆ ಹೋಗೋರನ್ನ ಹೇಳಿದರು, ಈ ಸಂಜೆ ಏನಾದರೂ ಬಂದರೆ ಜಲ್ದಿ ಇರ್ತೀನಿ ಅಂತ. ಬಟ್ ಹೋಗೋದು ಇಲ್ಲಿ ನಾನು ಬರೋಷ್ಟಲ್ಲೇ ಹೋಗ್ಬಿಟ್ಟಿದ್ದು. ಯಾರು ಊಟನೇ ಮಾಡಿಲ್ಲ ಅನಿಸ್ತದೆ. ಸೌತೆಕಾಯಿ ಕಟ್ ಮಾಡ್ಬಿಟ್ಟು ಹಂಗೆ ಇಟ್ಟಿದೆಯಲ್ಲಮ್ಮ. ಸೌತೆಕಾಯಿ ಕಟ್ ಮಾಡಿದೆ, ಆಮೇಲೆ ಮತ್ಬಿಟ್ಟೆ ಊಟ ಮಾಡ್ಬೇಕಾದ್ರೆ ಕೊಡೋದು. ನಮ್ಮಪ್ಪ ಈಗ ಅಂಗಡಿ ಹತ್ರ ಎಲ್ಲ ಹೋಗೈತೆ ಅನಿಸ್ತದೆ. ಅವರು ಹಸಿಯೋದು ಬರ್ತಾರೆ. ಆಮೇಲೆ ಏನೋ ಎಷ್ಟು ನೀರು ಕುಡ್ದಂಗೆ ಅನಿಸ್ತಾ ಇಲ್ಲ. ಫುಲ್ ಸೆಕೆ ಕಣಮ್ಮ ಇವಾಗ. ಎಷ್ಟು ನೀರು ಕುಡ್ದಂಗೆ ಅನಿಸ್ತದೆ. ನೀರಿಲ್ವಾ? ಓ ಇದು ಬೇರೆ ಕಣಪ್ಪ. ಈಗ ಎಷ್ಟು ಬಾಲ್ ನೋಡ್ಕೊಂಬಂದ್ಬಿಡ್ತೀನಿ. ನೀರಿಲ್ಲ ಅಂದರೆ ಆಮೇಲೆ ಸುಮ್ಮನೆ ಪ್ರಾಬ್ಲಮ್ಮು. ನಾವು ಗಾಡಿ ಹೊಡಿಯೋಕ್ಕಾಗಿಲ್ಲ. ಒಂದು ಗಾಡಿ ಈಚೆನೇ ಐತೆ. ಸಿಂಗಲ್ ಬಾಟಲ್ ಐತೆ, ಮ್ಯಾನೇಜ್ ಆಗುತ್ತೆ. ಸಿಂಗಲ್ ಬಾಟಲ್ ಯಾರು ಕೂಗ್ತಾರೆ ನೋಡಲ್ಲ, ಯಾರೂ ಇಲ್ಲ. ಮಮ್ಮಿ ಕಾಫಿ ಮಾಡಿಕೊಡ್ಲಿ, ನಾನು ರಸ್ ತಿಂತೀನಿ. ಒಂದು ಬಿಸ್ಕೆಟ್ ಪ್ಯಾಕೆಟ್ ಇತ್ತಲ್ಲ ಎಲ್ಲಿ? ಕ್ರ್ಯಾಕ್ ಜಾಕ್ ಇತ್ತಲ್ಲ ಅದಾ? ನಾನು ಅರ್ಧ ರೆಡಿ ಆಗ್ತೀನಿ. ಹೌದಾ? ನಾನು ಅದು ಐತಲ್ಲ ಅಂತ. ಗ್ಯಾಸ್ ಹೋಗ್ತೈತೆ ಅನ್ಸುತ್ತೆ ಕಣಮ್ಮ ಸ್ಮೆಲ್. ಇಲ್ಲ, ಅದು ಹಂಗೆ ಸ್ಮೆಲ್ ಬರುತ್ತೆ. ಹೌದಾ? ಅದಂಗೆ ಫಸ್ಟ್ ಪೈಪ್ ಚೇಂಜ್ ಮಾಡಬೇಕು. ಗ್ಯಾಸ್ ಪ್ರಾಬ್ಲಮ್ ಆಗಿಬಿಟ್ರುತ್ತೆ ಕಷ್ಟ. ಆಮೇಲೆ ಇಲ್ಲ ಐತೆ. ಏನು ಎಲ್ಲ ಬಟ್ಟೆ ಎಲ್ಲ ಹಿಂಗೆ ಇದ್ರ ಮೇಲೆ ಬಿದ್ದೈತೆ. ಅದು ಒಣಗ್ಬೇಕಿತ್ತು, ಇನ್ನು ತಿರ್ಗಾ ಹೊರಗಡೆ ಹೋಗಿ ಒಣಗ್ಬೇಕಲ್ಲ ಅಂತ ಅಲ್ಲೇ ಆಗ್ತೇವೆ. ನಾನು ಇನ್ನೂ ಡ್ರೆಸ್ ಚೇಂಜ್ ಮಾಡಿಲ್ಲ, ಹಂಗೆ ಇದ್ದೀನಿ. ಆಮೇಲೆ ಮಾಡೋಣ ಅಂತ.
ಯಾಕಂದ್ರೆ ಅಂಗಡಿ ಹಾಕೊಂಬಂದಿದೆ ಈಗ ಅದಕ್ಕೆ ಮತ್ತೆ ಹೋಯ್ತಾ ಇದ್ದೀನಿ. ನೇಲ್ ಪಾಲಿಶ್ ಹಾಕ್ಬೇಕು, ಬಂದ್ಬಿಟ್ಟು ನೇಲ್ ಪಾಲಿಶ್ ಹಾಕ್ತೀನಿ. ಒಂದು 5 ಮಿನಿಟ್ಸಲ್ಲಿ ಹೋಗು. ಡಿಸೈನ್ ತೋರಿಸಿ, ಯಾವ ಡಿಸೈನ್ ಅಂತ ನಾನು ಮತ್ತೆ ಹಾಂ ಪ್ಲೇನ್ ಅಂತ ತೋರಿಸ್ಬಿಡಿ. ಆಮೇಲೆ ಮತ್ತೆ ಹೋಗಿ ತಾಂಬಂದಾದ್ಮೇಲೆ ಅದಲ್ಲ ಅಂದ್ಬಿಟ್ರೆ ವೇಸ್ಟ್ ಆಗೋಯ್ತದೆ. ನಾನು ಅಂಗಡಿ ಓಪನ್ ಮಾಡಿದ್ದೀವಿ. ಅಂಗಡಿ ಓಪನ್ ಮಾಡೋದ್ಕಿಂತ ಆ ಶೆಟ್ರ್ ಎತ್ತದೆ ಒಂದು ಸ್ವಲ್ಪ ಬೇಜಾರದು, ಸಖತ್ ತೂಕ ಅದು. ಪ್ಲೈನು, ಫುಲ್ ಪ್ಲೈನ್ ತಾನೇ? ಅದೇ ಮತ್ತೆ ಫುಲ್ ಪ್ಲೈನ್ ಬೇಕಾ? ಈ ತರ ಹಸಿರು ಇದಾ ಎಲ್ಲಿ ತಮ್ಮ? ಅದೇ ಅಲ್ಲಿ ಇದ್ರಲ್ಲಿ ಐತಲ್ಲ ಸೈಜ್ 2-6 ಅಲ್ಲ? 2-6. ಆಮೇಲೆ ಇದು 2-8 ಇದ್ರೆ ಮೆರೂನ್ ಕಲರ್ ತಗೊಂಡು ಅದ್ರಲ್ಲಿ ಅದು ನೆನ್ನೆ ತಗೊಂಡ್ ಕೊಟ್ನಲ್ಲ, ಮೆರೂನ್ ಬೇಕಂತ ಅದು ಅದೇ ನಾವು ಬಾಕ್ಸ್ ಅಲ್ಲಿ ಇಟ್ಟಿದೀವಲ್ಲ, 2-8ರಲ್ಲಿ 1 ಡಜನ್ ತಂದು ಕೊಟ್ಬಿಡಿ. ಮೆರೂನಾ? ಈ ಶರ್ಟ್ ಈ ಕಲರ್ ಅದೇ ಆ ಥರದಲ್ಲಿ ಆ ಬಳೆಲೇನೆ? ಆ ಬಳೆಯಲ್ಲಿ 1 ಡಜನ್ ಇದ್ರೆ ಆ ಥರ ಬಳೆಲಿ 1 ಡಜನ್ ಬೇಕು ತಾನೆ? ಆಮೇಲೆ ಇದು ಇದು ಮೆರೂನ್ ಅದೇ ನಾವು ವೈಟ್ ಬಾಕ್ಸ್ ಅಲ್ಲಿ ಇಟ್ಟಿದೀವಲ್ಲ ಕಂಬ. ಅಂಗಡಿ ಹೋಗಿ ವಿಡಿಯೋ ಕಾಲ್ ಮಾಡ್ತೀನಿ. ಯಾವ್ದು ಬೇಕು ಹೇಳಿ. ನಮ್ಮಪ್ಪ ಗಾಡಿ ಬೇರೆ ತಗೊಂಡ್ರು, ಇಲ್ಲ ನಾನು ಗಾಡೀಲಿ ಹೋಗಿದ್ವಿ ಹೆಂಗು. ಇದು ಹಾಕೋ ಮುಂಚೆ ನಮ್ಮ ನೆನೆಸಿಲ್ಲ, ನಾನು ಮರ್ತೋದೆ. ಹೋಗ್ಬಿಟ್ಟು ತಗೊಂಬಿಟ್ಟು ಬರ್ತೀನಿ. ಎತ್ಕೊಂಡು ಹೋಗ್ತಾ ಇದ್ದೀನಿ ಅಂಗಡಿ ಹತ್ರ. ಅಂಗಡಿ ಬಂದೆ, ಯಾವುದೋ ಇದು ನಾಯಿ ಬೇರೆ ಸೇಫ್ಟಿಗೆ ಯಾವುದೋ ಇದೆ ತೆಗೆಯೋದಿರೋದು ತೆಗೆದ್ಬಿಟ್ಟು ಈಗ ಶೆಟ್ರಲ್ಲೇ ಎತ್ಬಿಟ್ಟು ಸಿಗ್ತೀನಿ. ಇಲ್ಲಾಂದ್ರೆ ಒಂದು ಕೈಲಿ ವೀಡಿಯೋ ಮಾಡ್ಕೊಂಡು ಡೋರೆಲ್ಲ ಓಪನ್ ಮಾಡೋಕ್ಕಾಗಲ್ಲ. ಕೀ ನಂಬರ್ಗಳು ಗೊತ್ತಾಗ್ಬಿಡ್ತದೆ, ಅದಕ್ಕೋಸ್ಕರನೇ ತೆಗೆದ್ಬಿಟ್ಟು ಸಿಗ್ತೀನಿ. ಫುಲ್ ಎಲ್ಲ ಕ್ಲೋಸ್ ಮಾಡಿ ಹೋಗಾದ್ಮೇಲೆ ಅವ್ರು ಬೆಳಿಗ್ಗೆನೇ ಹೇಳಿದ್ರು, ನಾನೇನೆ ಎಲ್ಲ ಮರ್ತ್ಬಿಟ್ಟು ಹೋಗಿದ್ದೆ. ನನಗೆ ಅದೊಂದು ಬ್ಯಾಡ್ ಹ್ಯಾಬಿಟ್ ಐತೆ, ಏನಾರು ಹೇಳಿದ್ರೆ ಮರ್ತ್ಬಿಟ್ಟು ಹೋಗ್ಬಿಟ್ಟಿರ್ತೀನಿ. ಅದೊಂದು ಫಸ್ಟು ರೆಡಿ ಮಾಡ್ಕೋಬೇಕು. ಏನಾರು ಹೇಳಿರ್ತಾರೆ ಮರ್ತೇ ಹೊಂಟೋಗಿರ್ತೀನಿ. ಈ ಬಳೆ ಎಲ್ಲ ಎತ್ಕೋತೀನಿ, ಯಾವ್ದು ಹೇಳೋರು. ಇದೊಂದು ಇದರಲ್ಲಿ 2-8 ಮೆರೂನ್ ಬೇಕು. ಬಾಸ್ ಬನ್ನಿ ಬಾಸ್. ತಗೊಂಡಿದ್ದಾಯ್ತು. ಹಾಂ ಇಲ್ಲಪ್ಪ ನಂಬರಲ್ಲ, ಬಳೆ ಬೇಕಿತ್ತು, ತಗೊಂಡಿದ್ದಾಯ್ತು. ಕೀಯಲ್ಲಿ ಕೀ ಹಾಕತೀನಿ ಗಾಯ್ಸ್. ಆಫ್ ರೋಡಿಂಗಿಗೆ ಕರ್ಕೊಂಬಂದು ನಮ್ಮ ಹುಡುಗ ನೈಟಲ್ಲಿ ಹಾಂಟೆಡ್ ಪ್ಲೇಸಿಗೆ, ಅದು ಟೆರರ್ ಆಗೈತೆ. ನಡಿ ಅದ್ರ ಆ ಮರದ ಕೆಳಗಡೆ ನಡಿ. ಯಾವುದು ಆಫ್ ರೋಡಿಂಗು? ಇಲ್ಲ ಬೇಡ ಕಣೋ. ಹಂಗೈತೆ ನೋಡ್ಬೋ ಇದು. ಯಾರನಪ್ಪ ರೆಡಿ ಹೊಸ ಜಲ್ದಿ ನಮ್ಮ ರೋಡ್ಗೆ. ಯಾವುದೋ ಏರಿಯಾ ಕರ್ಕೊಂಬಂದ್ರಪ್ಪ. ನೀವು ಹೇಳಿದ್ದು ತಗೊಂಬಂದಿದ್ದೀನಿ, ಪಕ್ಕ ಆಯ್ತಾ ನೋಡ್ಕೊಳ್ಳಿ. ಆಮೇಲೆ ಅಯ್ಯೋ ಹೆಂಗೆ ಅದು ಮೆರೂನ್ ಇಲ್ಲ, ರೆಡ್ ಮೆರೂನ್ ಇರೋದದು, ಸರಿನಾ? ನಾನು ಹೆಂಗೋ ಸ್ವಲ್ಪ ಮ್ಯಾಚ್ ಮಾಡ್ಬಿಟ್ಟು ತಗೊಂಬಂದಿದ್ದೀನಿ. ಇನ್ನೊಂದು ಸತಿ ನೋಡ್ಕೊಂಬಿಡಿ. ನಾನು ನವಕಳಿವ್ನಲ್ಲಿ ಹೇಳಿ 2 ಮೆರೂನ್ ಅಂತ ಹೇಳ್ಬಿಟ್ಟು ಈಗ ಆಲೆ ಗ್ರೀನ್ ಅಂತ ಹೇಳ್ತೀಯಲ್ಲ ಅಮ್ಮ. ಇದು ಗ್ರೀನೇ ಗ್ಯಾರಂಟಿ. ನಾನು ಆಲೆ ಮೆರೂನ್ ಕಟ್ಬಿಟ್ಟಿದ್ದೆ ಅಲ್ಲಿ ಮಿಸ್ ಆಗಿ. ಆಮೇಲೆ ಮತ್ತೆ ಗ್ರೀನ್ ತಗೊಂಡೆ, ಮರ್ತೋಗಿದ್ನಲ್ಲ ಅಂತ. 2-8 ಇಲ್ಲೇ ಇಲ್ವಾ ಸೈಜು? ಇಲ್ಲೇ ಇಲ್ವಾ 2-8 ಅಂತ? ನಾನು ಯಾಕೆ ಇಲ್ಲೇ ಬರೋ ಸೈಜ್ ತಮ್ಮ? ನಾನು ನೇಲ್ ಪಾಲಿಶ್ ಹಾಕು ಅಂತ ಅಂದರು. ಲೈಟ್ ಹಾಕಿ ಇನ್ನೊಂದು ಏನಕ್ಕಂದ್ರೆ ಒಂಥರ ಫುಲ್ ಬ್ರೈಟ್ ಆಗೋಯ್ತಲ್ಲ ಮನೆ ನಮ್ಮದು. 2 ಸೈಡ್ ಲೈಟ್ ಹಾಕಿದ್ರೆ ಕಡೆಗೆ ಒಂದು ಟ್ಯೂಬ್ ಲೈಟ್ ಹಾಕ್ಬಿಡ್ಬೇಕಣ್ಣ. ಮತ್ತೆ ಗೈಸ್ ಊಟ ಎಲ್ಲ ಮುಗಿಸ್ಕೊಂಡ್ಬಂದು ಇವಾಗ ಎಡಿಟ್ ಮಾಡೋಕ್ಕೆ ಅಂತ ಬಂದಿದ್ದೀನಿ. ಆಲೆ ಬೆಡ್ಡೆಲ್ಲ ರೆಡಿ ಮಾಡಿ ಮಲ್ಕೊಂಡಂಗೆ ಜಲ್ದಿ ಎಡಿಟ್ ಮಾಡಿಬಿಟ್ಟು ಮುಗಿಸ್ಬಿಟ್ಟು ಮಲ್ಕೋಬೇಕು. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್. ಜೈ ಶ್ರೀ ಕೃಷ್ಣ.